ಹಾಯ್, ಇವತ್ತು ನಾನು ಹೇಳ್ತಿರುವಂತಹ ಹೋಮ್ ರೆಮಿಡಿ. ತುಂಬ ಮಂಡಿ ನೋವು ಬರ್ತಾಯಿದೆ, ಬೋನ್ಸ್ ತುಂಬ ವೀಕ್ ಆಗಿಬಿಟ್ಟಿದೆ, ಅದರಿಂದ ಓಡಾಡೋಕ್ಕಾಗ್ತಾಯಿಲ್ಲ, ಮಂಡಿ ನೋವು ತಡೆಯೋಕ್ಕಾಗ್ತಿಲ್ಲ. ಎಷ್ಟೇ ಥರ ಹಾಸ್ಪಿಟಲಿಗೆ ತೋರಿಸಿದ್ರು ಕೂಡ ಸರಿ ಹೋಗ್ತಾಯಿಲ್ಲ. ಕ್ರೀಮ್ ಹಚ್ಕೊಂಡ್ರು, ಸ್ಪ್ರೇ ಹೊಡ್ಕೊಂಡ್ರು ಸರಿ ಹೋಗ್ತಾಯಿಲ್ಲ ಅಂತಂದರೆ ಇದನ್ನು ನಿಮ್ಮ ಡೈಲಿ ಲೈಫ್ ಜೊತೆ ರೂಢಿ ಮಾಡ್ಕೊಳ್ಳಿ. ಖಂಡಿತ ಮಂಡಿ ನೋವು ಅನ್ನೋದು ಹೋಗುತ್ತೆ. ಏನು ಹೇಗೆ ಅಂತನಾ? ಏನಿಲ್ಲ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಹುಣಸೆ ಪಿಕ್ಕ. ಸೀಸನ್ ಇದ್ದಾಗ ಹಳ್ಳಿಗಳಲ್ಲಿ ಹುಣಸೆ ಹಣ್ಣಿನ ಜೊತೆ ಈ ಪಿಕ್ಕ ಕೂಡ ಸಿಗುತ್ತೆ. ಇದನ್ನು ಆದಷ್ಟು ಸಿಕ್ತು ಅಂದರೆ ಖಂಡಿತ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಡೈಲಿ ಒಂದು 3 ಅಥವಾ 4 ತಿನ್ನೋದ್ರಿಂದ ಬೋನ್ಸು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮುಂಚೆ ಎಲ್ಲ ಏಜ್ ಒಂದು 50-60 ದಾಟಿದ ಮೇಲೆ ಮಂಡಿ ನೋವು ಅಂತ ಹೇಳ್ತಾ ಇದ್ರು. ಆದರೆ ನಾವೊಂದು 30 ಏಜ್ ದಾಟ್ತು ಅಂದ ಕೂಡಲೇ ಮಂಡಿ ನೋವು ಅಂತ ಅನ್ನೋದಕ್ಕೆ ಶುರು ಮಾಡಿದ್ದೀವಿ. ಯಾಕೆಂದರೆ ಮೊದಲೆಲ್ಲ ಇದನ್ನೆಲ್ಲ ತುಂಬಾ ಬಳಸ್ತಾ ಇದ್ದರು. ನಾವು ಇವಾಗೆಲ್ಲ ಇದನ್ನು ಬಳಸೋದೇ ಇಲ್ಲ. ಹಾಗಾಗಿ ಮಂಡಿ ನೋವು ಕೂಡ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಇದನ್ನು ಏನಿಲ್ಲ, ಅಂಚಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಇದನ್ನು ತಿನ್ನಬೇಕು ಅನ್ನಿಸ್ದಾಗ ಒಂದು 2-3 ಸಿಪ್ಪೆನ ತೆಗೆದುಬಿಟ್ಟು ತಿಂದರೆ ಆಯಿತು. ಅದೇ ಥರ ಇದನ್ನು ನೈಟು ಒಂದು 4 ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ನೆನೆಸಿಟ್ರೆ ಬೆಳಗ್ಗೆ ಇದು ಮೆತ್ತಗಾಗಿರುತ್ತೆ, ಅದನ್ನು ತಿನ್ಬೋದು. ಇದನ್ನು ತಿನ್ನೋದ್ರಿಂದ ಬೋನ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಕಾಲು ನೋವು ಕೂಡ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಹಾರ್ಟ್ ಕಳಿಸಿ. ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಿದ್ರೆ ಬೇರೆಯವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದೇನೂ ಇಲ್ಲ ನೋಡಿ, ಇದನ್ನು ಫ್ರೈ ಮಾಡಿ ನಾವು ಇಟ್ಕೊಂಡಿದ್ವಿ. ಇದನ್ನು ಈ ರೀತಿ ಚೂರು ಕಚ್ಚಿದ್ರೆ ಸಾಕು, ಈ ರೀತಿ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ. ಇದನ್ನು ಡೈಲಿ ಒಂದು 3-4 ತಿಂದರೆ ಮುಗೀತು ಅಷ್ಟೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.